ಕೆನರಾ ರಿಟೇಲ್ ಎಕ್ಸ್ಪೋ 2025 ಉದ್ಘಾಟನಾ ಸಮಾರಂಭವು ಅಕ್ಟೋಬರ್ 11ರಂದು ಉಡುಪಿಯ ಎಂಜಿಎಂ ಕಾಲೇಜು ಮೈದಾನದಲ್ಲಿ ನಡೆಯಿತು. ಕೆನರಾ ರಿಟೇಲ್ ಎಕ್ಸ್ಪೋ 2025 ಅಕ್ಟೋಬರ್ 11 ಮತ್ತು 12ರಂದು ಬೆಳಗ್ಗೆ 9:30 ರಿಂದ ಸಂಜೆ 6:30ರವರೆಗೆ ಇರಲಿದೆ. ಉದ್ಘಾಟನಾ ಸಮಾರಂಭವನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆರ್ಥಿಕವಾಗಿ 11ನೇ ಸ್ಥಾನದಲ್ಲಿದ್ದ ಭಾರತ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಭಾರತದ ಆರ್ಥಿಕತೆ ಬಹಳಷ್ಟು ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದೆ. ಇನ್ನೊಂದು 5-6 ವರ್ಷದಲ್ಲಿ ವಿಶ್ವಕ್ಕೆ ಮಾದರಿಯಾಗುವಂತೆ ಬೆಳೀತದೆ. ಕೆನರಾ ಬ್ಯಾಂಕ್ ದೇಶದ ಆರ್ಥಿಕತೆಗೆ ಬಹಳಷ್ಟು ಉತ್ತಮ ಕೊಡುಗೆಯಾಗಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾಂಚನ್ ಆಟೋಮೊಬೈಲ್ಸ್ನ ಪ್ರೈವೇಟ್ ಲಿಮಿಟೆಡ್ ಎಂಡಿ ಪ್ರಸಾದ್ ರಾಜ್ ಕಾಂಚನ್, ಎಎಸ್ಪಿ ಉಡುಪಿ ಸುಧಾಕರ್ ನಾಯಕ್, ಸಿಇಒ ಆ್ಯಂಡ್ ಸಿಂಡಿಕೇಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಯುಡಿ ಆಚಾರ್ಯ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಎಚ್.ಕೆ. ಗಂಗಾಧರ್ ಅವರು ವಹಿಸಿದ್ರು. ಇನ್ನು ಕೆನರಾ ರಿಟೇಲ್ ಎಕ್ಸ್ಪೋ 2025ರಲ್ಲಿ ಭಾಗವಹಿಸಿದ ವಿವಿಧ ಕಂಪನಿಗಳಿಂದ ಜನರಿಗೆ ಸಿಗುವ ಸೌಲಭ್ಯಗಳ ಕುರಿತು ಕೆನರಾ ಬ್ಯಾಂಕಿನ ಆಫೀಸ್ ಅರ್ಚನಾ ಮಾಹಿತಿಯನ್ನು ನೀಡಿದರು. ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಇಡೀ ದೇಶಕ್ಕೆ ಮಾತ್ರ ವಿಶ್ವಕ್ಕೆ ನೀಡಿದಂಥ ಒಂದು ಜಿಲ್ಲೆ. ಪೂರ್ವದಲ್ಲಿ ಅವರ ಕಾರ್ಯ ಇತ್ತು ಎಂಬುದನ್ನು ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಸುಬ್ಬರಾವ್ ಪೈ ಅವರು ಕೂಡ ಯಾವ ಥರ ಒಂದು ಚಿಂತನೆಯೊಂದಿಗೆ ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ನಮಗೆಲ್ಲರಿಗೂ ಗೊತ್ತುಂಟು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ರಾಜ್ಯದ ಜನರು ಅವರನ್ನು ಸದಾ ನೆನಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಏಕೆಂದರೆ ಒಂದು ಕಡೆ ಆರ್ಥಿಕ ಶಕ್ತಿಯನ್ನು ತುಂಬಿದ ಕೆಲಸ ಮಾಡಿದರು, ಇನ್ನೊಂದೆಡೆ ಬ್ಯಾಂಕ್ನನ್ನು ಪ್ರಾರಂಭ ಮಾಡುವ ಮೂಲಕ ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟರು ಮತ್ತು ಭಾಳಷ್ಟು ಜನರಿಗೆ ತಮ್ಮ ಸ್ವಂತ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಬ್ಯಾಂಕಿನ ಮೂಲಕ ಅದಕ್ಕೆ ದೊಡ್ಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದವರು ಅವರು. ಅದರಿಂದಾಗಿ ಇವತ್ತು ಈ ಒಂದು ಕೆನರಾ ಬ್ಯಾಂಕಿನವರ ಈ ಕೆನರಾ ರಿಟೇಲ್ ಎಕ್ಸ್ಪೋನ ಸಂದರ್ಭದಲ್ಲಿ ನಮ್ಮ ಸ್ಥಾಪಕರಾದ ಸುಬ್ಬರಾವ್ ಪೈ ಅವರ ಈ ಒಂದು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಖಂಡಿತವಾಗಿಯೂ ಕೆನರಾ ಬ್ಯಾಂಕ್ ಈಗಾಗಲೇ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಮರ್ಜರ್ ಆದ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ನೊಂದಿಗೆ ಅದು ಮರ್ಜರ್ ಆಗಿ ಬಹುಶಃ ಈಗ ಪ್ರಸ್ತುತ 9,600 ಶಾಖೆಗಳನ್ನು ಹೊಂದಿದೆ. ಈ ಹಿಂದೆ 6,000 ಶಾಖೆಗಳಿತ್ತು. ಬಹುಶಃ ಸಿಂಡಿಕೇಟ್ ಬ್ಯಾಂಕ್ 3,200 ಶಾಖೆ, ನಂತರ 400 ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ಈಗಾಗಲೇ ಗಂಗಾಧರ್ ಹೇಳಿದರು, ಈ ವರ್ಷದಲ್ಲಿ ಇನ್ನಷ್ಟು 200ಕ್ಕೂ ಹೆಚ್ಚಿನ ಶಾಖೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರು ನಮ್ಮಲ್ಲಿ ಬರಬೇಕಂತಿಲ್ಲ, ನಾವು ಜನರ ಮನೆಗೆ ಬಾಗಿಲಿಗೆ ಹೋಗಿ ನಾವು ಆ ಸೇವೆಯನ್ನು ಕೊಡ್ತೇವೆ ಎಂಬ ಮನೋಭಾವದಿಂದ ಇವತ್ತು ಕೆನರಾ ಬ್ಯಾಂಕ್ ಕೆಲಸ ಮಾಡ್ತಾ ಅಂತ ಹೇಳಿದರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ಬ್ಯಾಂಕ್ ನಮಗೆಲ್ಲರಿಗೆ ಭಾಳ ಹೆಮ್ಮೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಿದ್ದೇನೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮೂಲಕ ಇವತ್ತು ಜನರಿಗೆ ನಮ್ಮ ಯಾವುದೆಲ್ಲ ಸೇವೆ ಕೊಡುಗೆಗಳು ನಮ್ಮಲ್ಲಿ ಯಾವ ಸವಲತ್ತುಗಳು ಸಿಗ್ತದೆ ಅದನ್ನು ಮುಕ್ತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಅವಕಾಶವನ್ನು ಕಲ್ಪಿಸಿದ್ದಾರೆ. ಬಹುಶಃ ಕೆನರಾ ಬ್ಯಾಂಕಿನವರು ಭಾಳ ಖುಷಿಯಲ್ಲಿರ್ಬೋದು. ಯಾಕೆಂದರೆ ನರೇಂದ್ರ ಮೋದಿ ಅವರ ಒಂದು ದಿಟ್ಟ ಹೆಜ್ಜೆ, ಒಂದು ಒಳ್ಳೆಯ ನಿರ್ಧಾರ, ನಿರ್ಮಲಾ ಸೀತಾರಾಮನ್ ಈ ಆರ್ಥಿಕ ವಿಚಾರದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ. ಇವತ್ತು GSTಯಲ್ಲಿ 28% ಇದ್ದ ಕಾರಿನ ಮೇಲೆ GSTಯನ್ನು 18% ಇಳಿಸುವ ಮೂಲಕ ಇವತ್ತು ಕೆನರಾ ಬ್ಯಾಂಕಿಗೆ ಇರ್ಬೋದು, ಈ ಆಟೋಮೊಬೈಲ್ ಡೀಲರ್ಸಿಗೆ ಪಕ್ಕದಲ್ಲಿ ಒಂದು ಒಳ್ಳೆಯ ನಗುವಿನ ಒಂದು ವಾತಾವರಣದ ನಿರ್ಮಾಣ ಆಗಿದೆ. ಬಹುಶಃ ಮೊನ್ನೆಯಿಂದ ಅಕ್ಟೋಬರಿಂದ ನವರಾತ್ರಿ ಸಂದರ್ಭದಲ್ಲಿ ಇಡೀ ವರ್ಷದಲ್ಲಿ ಸೇಲ್ ಆಗದಷ್ಟು ಗಾಡಿಗಳು ಇವತ್ತು ಒಂದು ತಿಂಗಳಲ್ಲಿ ಸೇಲ್ ಆಗ್ತಾ ಉಂಟು. ಅದೇ ರೀತಿ ಒಂದು ವರ್ಷದಲ್ಲಿ ಹೋಗದ ಕಾರ್ ಸಾಲಗಳು ಇವತ್ತು ಎಕ್ಸ್ಪೋವನ್ನು ಇಲ್ಲಿ ಈ ಗ್ರೌಂಡಲ್ಲಿ ಆಯೋಜಿಸುವಂಥದ್ದು. ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಲ್ರಿಗೂ ಫಿನಾನ್ಸ್ ಅಂತ ಏನಂತ ಗೊತ್ತಿದೆ, ಬಿಕಾಸ್ ಇಟ್ಸ್ ಅ ಮದರ್ ಆಫ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್. ಸಾಧಾರಣ 7 ನ್ಯಾಷನಲೈಸ್ಡ್ ಬ್ಯಾಂಕ್ ಇಲ್ಲೇ ಹುಟ್ಟಿ ದೇಶಕ್ಕೆ ಸಾಧಾರಣ ಆರ್ಥಿಕ ನೀತಿಯನ್ನು ಅಥವಾ ಸರ್ವಿಸನ್ನು ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಇದೆ.
So banking habits of the people are very good in this district compared to any other district. ನಾನು ಈ ವೆಹಿಕಲ್ಸ್ ರಿಟೇಲ್ಸ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಸಾಧಾರಣ ನನ್ನ ಸಂಸ್ಥೆಯಲ್ಲಿ 50% ಯಾರು ವೆಹಿಕಲ್ಸ್ ತಗೊಳ್ತಾರ ದೇ ಆರ್ affiliated with the government banks like PSUs. It is very nice to see. Whereas in other places, only 20 to 25%. Another out of 100%, we finance 80% on the retail or on the higher purchase side. Out of 80%, 50% goes to government banks. So another 30% only goes to private sector, private as well as cooperative sector. So ಆ ರೀತಿಯಲ್ಲಿ ನಾವು ನೋಡಿದರೆ in spite of having tough competition, ನಮ್ಮಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಕಸ್ಟಮರ್ಸ್ ಇದ್ದು ಪ್ರಿಫರೆನ್ಸ್ ಭಾರಿ ಇದೆ, ಜಾಸ್ತಿ ಇದೆ. ಸೊ ನಾನು ನಿಮಗೆ ಅಭಿನಂದಿಸ್ತೇನೆ ಈ ಟೈಮಲ್ಲಿ, ಯಾಕಂದರೆ ಕಸ್ಟಮರ್ ಸರ್ವಿಸ್ ವಿಲ್ ನಾಟ್ ಕಮ್ ಜಸ್ಟ್ ಲೈಕ್ ದ್ಯಾಟ್. ಹೌ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ವಿಲ್ ಕಮ್ ಟು ಯುವರ್ ಬ್ಯಾಂಕ್, ಇಟ್ ಈಸ್ ಓನ್ಲಿ ಬಿಹೈಂಡ್ ಔಟ್ ಆಫ್ ದ ಸರ್ವಿಸ್ ವಾಟ್ ಯು ಆರ್ ಗಿವನ್ so far to the customer. That means all the PSU banks have given a very good service to the customers. That is why customers are coming back to you. So congratulations once again. So ಹಾಗೆ ವೆಹಿಕಲ್ ರಿಟೇಲ್ ಇಂಡಸ್ಟ್ರಿಯಲ್ಲಿ ನಾನು ಸ್ವಲ್ಪ ಮಾಹಿತಿ ಕೊಡಬೇಕಂತ ಇದ್ದೇನೆ. ನೀವೆಷ್ಟು ಅಗ್ರೆಸಿವ್ ಆಗ್ತೀರಾ ಅಷ್ಟು ವೆಹಿಕಲ್ ಸೇಲ್ ಆಗ್ತದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಶಾಸಕರೇ ಮತ್ತು ಈ ವೇದಿಕೆ ಮೇಲೆ ಹಾಜರಾದ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕರ್ತರ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆಗೊಂಡಿದೆ. ಸಂಘಟಕರು ತುಂಬ ಅಚ್ಚುಕಟ್ಟಾಗಿ ಅತ್ಯಂತ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರೋದಕ್ಕೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಅನಿಸ್ತಾ ಇದೆ. ಮತ್ತು ಈ ಉಡುಪಿ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲ ಗ್ರಾಹಕರು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ದೇಶದ ಆರ್ಥಿಕತೆ, GST ಮತ್ತು ನಮ್ಮ ಈ ವೆಹಿಕಲ್ ಇಂಡಸ್ಟ್ರಿ ಆರ್ ಆಟೋಮೊಬೈಲ್ ಇಂಡಸ್ಟ್ರಿ ಯಾವ ದಿಕ್ಕಿನೆಲ್ಲ ಸಾಗ್ತಾ ಇದೆ, ದೇಶ ವಿದೇಶಗಳಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಿದೆ ಪರಿಸ್ಥಿತಿ, ಬಹುಶಃ ಇದು ನನಗೆ ಭಾಳ ಹೊಸ ಇನ್ಫಾರ್ಮೇಷನ್ ಸರ್. 1000ಕ್ಕೆ 15 ವೆಹಿಕಲ್ ಇದೆ ಅಂದಾಗ ನಾನು ಅಲ್ಲಿ ಕೂತ್ಕೊಂಡು ಎಷ್ಟು ಅಪಾರ್ಚುನಿಟೀಸ್ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದು 1000 ಜನಕ್ಕೆ 15 ವೆಹಿಕಲ್ಲು, ಬೇರೆ ದೇಶಗಳಲ್ಲಿ ಒಬ್ಬರಿಗೆ 3 ವೆಹಿಕಲ್. ನಾವಿಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದಾಗ ಅಲ್ಲಿ ವೆಹಿಕಲ್ ನೋಡಿ ಏನಪ್ಪ ನಮ್ಮ ದೇಶದಲ್ಲಿ ಎಷ್ಟೊಂದು ವೆಹಿಕಲ್ ಇದೆ ಅಂತೆ. ಆದರೆ ದೇಶ ಅಂತ ನೋಡಿದಾಗ ನಾವು ಇನ್ನೂ ಎಷ್ಟು ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಮಗೊಂದು ಚಿತ್ರಣವನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಜೊತೆಗೆ ಬ್ಯಾಂಕಿನವರ ಪಾತ್ರ ಬಹುಶಃ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಈ ಸ್ಪರ್ಧಾತ್ಮಕ ಬ್ಯಾಂಕಿಂಗಲ್ಲಿ ಇವತ್ತಿನ ದಿನ ಸರ್ವೈವಲ್ಗೋಸ್ಕರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನೋ ಒಂದು ಪರಿಸ್ಥಿತಿ ಬಂದಂಥದ್ರಲ್ಲೂ ಬಂದ ಸವಾಲುಗಳನ್ನು ಸದೃಢವಾಗಿ ಎದುರಿಸಿ ಇವತ್ತಿಗೆ ಜಗತ್ತಿನಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಪರಿಕಲ್ಪನೆಯನ್ನು ಮರುಜೀವ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳ ಬಗ್ಗೆ ಸಾಹೇಬರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸರ್, ತಮಗೆ ಇಂಥ ಒಂದು ನುಡಿಗಳನ್ನು ನೀವು ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಈ ಕಥೆಯಲ್ಲಿ ಸದೃಢವಾಗಿ ಮುನ್ನುಗ್ತಾ ಇದೆ. ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳು, ಅವಿಭಜಿತ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದೇಶಕ್ಕೆ ಬ್ಯಾಂಕಿಂಗ್ ಅಂದರೆ ಏನು ಅಂತ ಹೇಳಿಕೊಟ್ಟಿರ್ತಕ್ಕಂಥವ್ರು, ಬ್ಯಾಂಕಿಂಗನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು. ದೇಶದಲ್ಲಿ ಯಾವಾಗ ರಾಷ್ಟ್ರೀಕರಣ ಆಯಿತು, ಬ್ಯಾಂಕಿಂಗ್ ರಾಷ್ಟ್ರೀಕರಣ ಆದಾಗ ಇದೇ ಜಿಲ್ಲೆಯ ಪ್ರಮುಖ ಬ್ಯಾಂಕ್ಗಳೆಲ್ಲ ರಾಷ್ಟ್ರೀಕರಣ ಆದವು. ಅದರ ಅರ್ಥ ಬ್ಯಾಂಕಿಂಗ್ ಎಷ್ಟು ಸದೃಢವಾಗಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ 1906ರಲ್ಲಿ, ಸ್ವತಂತ್ರ ಪೂರ್ವದಲ್ಲಿ 1906ರಲ್ಲಿ ರಾಷ್ಟ್ರಕ್ಕಿರ್ತಕ್ಕಂಥ ಕಷ್ಟಗಳು, 2 ಹೊತ್ತಿಗೆ ಅನ್ನವನ್ನೂ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಆರ್ಥಿಕ ಸ್ವತಂತ್ರತೆ ಬಗ್ಗೆ ಮತ್ತು ವಿದ್ಯೆಯ ಬಗ್ಗೆ, ಶಿಕ್ಷಣದ ಬಗ್ಗೆ ತಮ್ಮದೇ ಆದಂಥ ಒಂದು ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಶ್ರೀ